ಹಾಯ್ ಗುಡ್ ಈವ್ನಿಂಗ್. ಸೊ ಪರ್ಸನಲೈಸ್ ಪ್ರೋಟೀನ್ ಪೌಡರ್ ಹರ್ಬಲ್ ಲೈಫ್ ನ್ಯೂಟ್ರಿಷನ್ ಶೇಕ್ ಮಾಡಬೇಕಾದ್ರೆ ಮ್ಯಾಂಡೇಟ್ರಿ ಇದನ್ನ ಯೂಸ್ ಮಾಡಲೇಬೇಕಾ, ಇದಿಲ್ಲದೆ ಶೇಕ್ ಮಾಡೋಕ್ಕಾಗಲ್ವಾ ಅನ್ನೋದ್ರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಸೊ ಅದಕ್ಕಿಂತ ಮುಂಚೆ ಹರ್ಬಲ್ ಲೈಫ್ ನ್ಯೂಟ್ರಿಷನ್ ಪ್ರಾಡಕ್ಟ್ಸ್ ಯಾವುದನ್ನು ಕೂಡ ಕಾಯಿಲೆಗಳನ್ನ ಗುಣಪಡಿಸೋದಕ್ಕೆ ಅಂತ ಕಂಡುಹಿಡಿದಿರೋದಲ್ಲ. ಮತ್ತು ಹರ್ಬಲ್ ಲೈಫ್ ನ್ಯೂಟ್ರಿಷನ್ದ ಬರೋಂಥ ರಿಸಲ್ಟ್ಸು ಪರ್ಸನ್ ಟು ಪರ್ಸನ್ ವೇರಿ ಇರುತ್ತೆ. ಮತ್ತು ಇನ್ಯಾಕೆ ತಡ, ಈ ವಿಡಿಯೋನ ಶುರು ಮಾಡೋಣ. ತುಂಬ ಜನಕ್ಕೆ ಒಂದು ಡೌಟ್ ಇದೆ, ಪರ್ಸನಲೈಸ್ ಪ್ರೋಟೀನ್ ಪೌಡರ್ ಫಾರ್ಮುಲಾ ಮತ್ತು ಶೇಕ್ ಮೇಟ್. ಸಮ್ಟೈಮ್ ಶೇಕ್ ಮೇಟ್ ಕೊಡದೆ ಬರೀ ಫಾರ್ಮುಲಾ ಮತ್ತು ಪ್ರೋಟೀನ್ ಪೌಡರ್ ಅಫ್ರೆಶ್ನ ಕೊಟ್ಟು ನಮಗೆ ರಿಟೇಲ್ ಮಾಡ್ತಾರೆ, ಅಥವಾ UMS ಕೊಡ್ತಾರೆ, ಅಥವಾ ಪ್ರಾಡಕ್ಟ್ಸ್ನ ನಮ್ಮ ಕೋಚ್ ಕೊಡ್ತಾರೆ. ಬಟ್ ನಮಗೆ ಸಿಗುವಂಥ ಒಂದು ಡೌಟ್, ಈ ಪರ್ಸನಲೈಸ್ಡ್ ಪ್ರೋಟೀನ್ ಪೌಡರ್ ಮ್ಯಾಂಡೇಟ್ರಿ ಯೂಸ್ ಮಾಡಲೇಬೇಕಾ ಶೇಕ್ನಲ್ಲಿ? ಮಾಡಿದ್ರೆ ಏನು ಬೆನಿಫಿಟ್ಸು, ಮಾಡಲಿಲ್ಲ ಅಂದರೆ ಏನು ಬೆನಿಫಿಟ್ಸು, ಅಥವಾ ಏನಾದರೂ ಡಿಸ್ಅಡ್ವಾಂಟೇಜ್ ಇದೆಯಾ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋ ಇದೆ. ಸೊ ಆದರೆ ಅದಕ್ಕಿಂತ ಮುಂಚೆ ಕಂಪ್ನಿ ಏನು ರೆಕಮೆಂಡ್ ಮಾಡಿದೆ ಅಂತ ನಮಗೆ ಫಾರ್ಮುಲಾ 1ನಲ್ಲಿ ನೀಟಾಗೆ ಮೆನ್ಷನ್ ಮಾಡಿದ್ದಾರೆ. ಸೊ ಅದನ್ನು ಫಸ್ಟು ನಾವು ಕಣ್ಣಾಡ್ಸೋಣ. ಇಲ್ಲಿ ವಿತ್ ಸ್ಕಿಮ್ಡ್ ಮಿಲ್ಕ್ ವಿತ್ ಶೇಕ್ ಮೇಟ್ ಅಂತ 2 ಕಾಲಮ್ಗಳಲ್ಲಿ ನೀಟಾಗಿ ಡಿಸೈನ್ ಮಾಡಿ ಕೊಟ್ಟಿದ್ದಾರೆ. ನಾವು ಯಾವ ರೀತಿ ಯೂಸ್ ಮಾಡಬೇಕಂತ ಕೊಟ್ಟಿದ್ದಾರೆ. ಸೊ ಅದ್ರ ಬೇಸ್ ಮೇಲೆ ನಾನು ಮಾತಾಡ್ತೀನಿ. ಸೊ ಮೊದಲನೇದಾಗಿ ನಾವು ಸ್ಕಿಮ್ಡ್ ಮಿಲ್ಕಿಗೆ ನಾನು ಯೂಸ್ ಮಾಡಲ್ಲ. ಸೊ ಹಂಗಾಗಿ ನಾನು ಕೂಡ ಯಾರಿಗೂ ರೆಕಮೆಂಡ್ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ನನಗದು ಗೊತ್ತಿಲ್ಲ. ಯಾಕಂದರೆ ಅದನ್ನ ಬಿಟ್ಟು ತುಂಬ ವರ್ಷನೇ ಆಗೋಯ್ತು. ಶೇಕ್ ಮೇಟ್ ಬಂದಾಗ ನಾನು ಶೇಕ್ ಮೇಟಲ್ಲಿ ಯೂಸ್ ಮಾಡ್ತಿರೋದು. ಸೊ ಶೇಕ್ ಮೇಟ್ನಲ್ಲಿ ನೀವು ಶೇಕ್ ಮಾಡೋದಕ್ಕೆ 2 ವಿಧಾನ ಇದೆ. 3 ಸ್ಕೂಪ್ ಆಫ್ ಫಾರ್ಮುಲಾ, 2 ಸ್ಕೂಪ್ ಆಫ್ ಶೇಕ್ ಮೇಟ್, 300 ml ವಾಟರ್ ಯೂಸ್ ಮಾಡಿದ್ರೆ ನಿಮಗೆ 20 ಗ್ರಾಮ್ಸಷ್ಟು ಪ್ರೋಟೀನ್ ಸಿಗುತ್ತೆ. 200 ಕ್ಯಾಲೋರಿ ಒಳಗೆ ನಿಮ್ಮದು ಬ್ರೇಕ್ಫಾಸ್ಟ್ ಕಂಪ್ಲೀಟ್ ಆಗುತ್ತೆ. ಓಕೆನಾ? ಇದು ಒಂದು ಮೀಲ್. ನೆಕ್ಸ್ಟ್ ಬಂದು ಹೈ ಪ್ರೋಟೀನ್ ಮೀಲ್ ಅಂತ ಕ್ಯಾಟಗರಿನಲ್ಲಿ ಸೇಮ್ 3 ಸ್ಕೂಪ್ ಫಾರ್ಮುಲಾ, ಅಲ್ಲಿಂದ ಇಲ್ಲಿಗೆ ಸೇಮ್ ಕಾಪಿ ಇದೆ. ಇಲ್ಲಿ ಪರ್ಸನಲೈಸ್ ಪ್ರೋಟೀನ್ ಪೌಡರ್ PPP ಅಂತ ನಾವು ಶಾರ್ಟ್ಕಟಲ್ಲಿ ಹೇಳ್ತೀವಿ. ಇದು 2 ಸ್ಕೂಪ್ ಬರುತ್ತೆ. ಇದು 2 ಸ್ಕೂಪ್ ಬರುತ್ತೆ ಶೇಕ್ ಮೇಟ್. ಎಗೇನ್ 300 ml ಅಷ್ಟು ವಾಟರ್, ಕೋಲ್ಡ್ ಅಥವಾ ನಾರ್ಮಲ್ ವಾಟರ್. ಇದರಲ್ಲಿ ನಮಗೆ ಆಲ್ಮೋಸ್ಟ್ ಅಲ್ಲ 30 ಗ್ರಾಮ್ಸಷ್ಟು ನಮಗೆ ಪ್ರೋಟೀನ್ ಸಿಗುತ್ತೆ. ಕ್ಲೋಸ್ ಟು 250 ಕ್ಯಾಲೋರೀಸಷ್ಟು ನಮ್ಮದು ಬ್ರೇಕ್ಫಾಸ್ಟ್ ಕಂಪ್ಲೀಟ್ ಆಗುತ್ತೆ. ಸೊ ಈ 2 ಮೆಥಡು ಮೇಜರಾಗಿ ಇವತ್ತು ನಾವು ಇದರ ಬಗ್ಗೆ ಡಿಸ್ಕಷನ್ಸ್ ಮಾಡೋಣ. ಬಟ್ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಸೈಂಟಿಫಿಕಲ್ ನಾನು ಹೇಳ್ಕೊಂಡು ಕೊಡ್ತೀನಿ. ಸೊ ಆ ಸ್ಕಿಪ್ ಮಾಡಿದ್ರೆ ನಿಮಗೇನು ಅರ್ಥ ಆಗಲಿಕ್ಕಿಲ್ಲ. ಸೊ ನಮ್ಮ ಮುಂದೆ ಇವತ್ತು ಶೇಕ್ ಮೇಟು ಇದೆ, ಫಾರ್ಮುಲಾ ಇದೆ, ಪ್ರೋಟೀನು ಇದೆ. ಸೊ ಇದರಲ್ಲಿ ಹೇಳಿರುವಂಥ 2 ಮೀಲ್ಗಳಲ್ಲೇ ಮೇಜರಾಗಿ ನೋಡಿರುವಂತಹ 3 ಪ್ರಾಡಕ್ಟ್ಸ್ ಕೂಡ ಇಲ್ಲೇ ಇದೆ. ಸೊ ಈಗ ನೀವು ವೆಯ್ಟ್ ಲಾಸ್ಗೆ ಅಂತ ಶುರು ಮಾಡಿರ್ತೀರಾ, ಅಥವಾ ಫ್ಯಾಟ್ ಲಾಸ್ಗೆ ಅಂತ ಶುರು ಮಾಡಿರ್ತೀರ, ಅಥವಾ ಒಂದಷ್ಟು ವೆಯ್ಟ್ ಇದೆ ಇಳಿಸ್ಬಿಟ್ರೆ ಸಾಕು ಅಂತ ಶುರು ಮಾಡಿರ್ತೀರ. ಸೊ ನಮ್ಮದು ವೆಯ್ಟ್ ಹೆಚ್ಚು ಕಮ್ಮಿ 50-60 ಕಿಲೋ ಇದೆ. ಒಂದು 5ರಿಂದ 10 kg ವೆಯ್ಟ್ ಲಾಸ್ ಆದರೆ ಸಾಕು. ನಂದು ಡೇ ಟು ಡೇ ಲೈಫಲ್ಲಿ ನಂದು ನಾರ್ಮಲ್ ಆಗಿರುತ್ತೆ. ಆಫೀಸ್ಗೆ ಹೋಗ್ತೀನಿ, ಮನೆಗೆ ಬರ್ತೀನಿ, ನಂದೇನು ವರ್ಕಿಂಗ್ ಹ್ಯಾಬಿಟ್ಸಲ್ಲಿ ಏನು ವರ್ಕೌಟ್ ಸೆಷನ್ಸ್ ಅವೆಲ್ಲ ಏನೂ ಇರಲ್ಲ. ಜನರಲ್ ಫಿಟ್ನೆಸ್ ಅಷ್ಟೇ ನನಗೆ ಬೇಕಾಗಿದೆ ಅಂತ ಹೇಳಿದ್ರೆ, ನೀವು 3 ಸ್ಕೂಪ್ ಆಫ್ ಫಾರ್ಮುಲಾ, 2 ಸ್ಕೂಪ್ ಆಫ್ ಶೇಕ್ ಮೇಟ್ನ ಯೂಸ್ ಮಾಡೋದ್ರಿಂದ ನಿಮಗೆ 200 ಕ್ಯಾಲೋರಿ ಜೊತೆಗೆ ನಿಮಗೆ ಆಲ್ಮೋಸ್ಟ್ 20 ಗ್ರಾಮ್ಸಷ್ಟು ನಿಮಗೆ ಪ್ರೋಟೀನ್ ಸಿಗುತ್ತೆ. ಸೊ ಇದು ನಿಮಗೆ ಸಫಿಷಿಯೆಂಟ್ ಅಂತ ಅನಿಸುತ್ತೆ, ರೈಟ್? ಸೊ ಈಗ ಒಂದು ವೇಳೆ ನೀವೇನಾದರೂ ಫಿಟ್ನೆಸ್ ಫ್ರೀಕ್ ಆಗಿದ್ದು ನಿಮ್ಮ ಡೈಲಿ ರೊಟೀನಲ್ಲಿ ಏನಾದರೂ ಒಂದು ಫಿಟ್ನೆಸ್ ಆ್ಯಕ್ಟಿವಿಟಿನ ಆ್ಯಡ್ ಮಾಡ್ಕೊಂಡಿದ್ರೆ, ಜಿಮ್, ಯೋಗ, ಏರೋಬಿಕ್, ಜುಂಬಾ, ಅಥವಾ ನಾರ್ಮಲಾಗಿ ವಾಕಿಂಗ್ ಮಾಡೋದು, ಜಾಗಿಂಗ್ ಮಾಡೋದು, ಇಲ್ಲ ಏನಾದರೂ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ರೆ, ಸೊ ನಿಮಗೆ ಈ ಪ್ರೋಟೀನ್ ಅನ್ನೋದು ಎಕ್ಸ್ಟ್ರಾ ನೀವು ಆ್ಯಡ್ ಮಾಡ್ಕೋಬಹುದು. ಇದನ್ನು ಪರ್ಸನಲೈಸ್ ಮಾಡ್ಕೋಬೋದು. ನೋಡಿ, ಇಲ್ಲಿ ಪರ್ಸನಲೈಸ್ ಪ್ರೋಟೀನ್ ಪೌಡರ್ ಅಂತಿದೆ, ಬರೀ ಪ್ರೋಟೀನ್ ಪೌಡರ್ ಅಂತ ಎಲ್ಲೂ ಮೆನ್ಷನ್ ಮಾಡಿಲ್ಲ. ಪರ್ಸನಲೈಸ್ ಅಂದರೆ ಇದು ವ್ಯಕ್ತಿಯಿಂದ ವ್ಯಕ್ತಿಗೆ ಡಿಫ್ರೆನ್ಸ್ ಇರುತ್ತೆ. ಹೆಂಗೆ ಡಿಫ್ರೆನ್ಸ್ನ ಕಂಡುಹಿಡಿಯಬಹುದು? ಸಿಂಪಲಾಗಿ ಹೇಳೋದೇನಿದ್ರೆ, ನಿಮ್ಮ ವೆಯ್ಟ್, ಉದಾಹರಣೆಗೆ ನೀವು 60 kg ವೆಯ್ಟ್ ಇದ್ದೀರಾ ಅಂತ ಹೇಳಿದ್ರೆ, ನಿಮಗೆ ಪ್ರತಿನಿತ್ಯ ನಿಮ್ಮ ಊಟದಲ್ಲಿ 60 ಗ್ರಾಮ್ ಪ್ರೋಟೀನ್ ಇರೋ ಹಾಗೆ ಡಿಸೈನ್ ಮಾಡ್ಕೋಬೇಕು, ರೈಟ್? ಇವಾಗ ನಿಮ್ಗೆ ಇಲ್ಲೇ 30 ಗ್ರಾಮ್ಸಷ್ಟು ಪ್ರೋಟೀನ್ ಕೊಟ್ಟು, ನೈಟು ನೀವು ಶೇಕ್ನ ತೊಗೊಂಡು 30 ಗ್ರಾಮ್ಸ್ ಕೊಟ್ಟು 60 ಗ್ರಾಮ್ಸ್ ಆಗೋಯ್ತು. ಈಗ ನೀವು ಮಧ್ಯಾಹ್ನ ಊಟದಲ್ಲಿ ಕಾಳು ಪಲ್ಯಗಳು, ತರಕಾರಿಗಳು ಮತ್ತು ಸ್ಪ್ರೌಟ್ಸು ಅವು ಇವು ಎಲ್ಲ ಇಟ್ಕೊಂಡ್ರೂ ಕೂಡ ನಿಮಗೆ ಮೋರ್ ದೆನ್ 75 ಗ್ರಾಮ್ಸಷ್ಟು ಪ್ರೋಟೀನ್ ಸಿಕ್ಬಿಡುತ್ತೆ. ಸೊ ನಿಮಗೆ 15 ಗ್ರಾಮ್ಸ್ ಪ್ರೋಟೀನ್ ಅಷ್ಟು ಬೇಕಾಗಿಲ್ಲ. ಸೊ ಹಾಗಾಗಿ ನಾನು ನಿಮಗೆ ಇದನ್ನು ರೆಕಮೆಂಡ್ ಮಾಡ್ತೀನಿ. 3 ಸ್ಕೂಪ್ ಆಫ್ ಫಾರ್ಮುಲಾ, 2 ಸ್ಕೂಪ್ ಆಫ್ ಶೇಕ್ ಮೇಟ್ ಈಸ್ ಬೆಸ್ಟ್ ಫಾರ್ ಜನರಲ್ ಆ್ಯಕ್ಟಿವಿಟೀಸ್ನ ಯಾರು ಮಾಡ್ತಿದ್ದಾರೋ ಅವ್ರಿಗೆ. ನೀವು ಸ್ವಲ್ಪ ಫಿಟ್ನೆಸ್ ಫ್ರೀಕ್ ಆಗಿದ್ದು ಏನಾದರೂ ಆ್ಯಕ್ಟಿವಿಟೀಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ರೆ, ನೀವು ಪರ್ಸನಲೈಸ್ ಪ್ರೋಟೀನ್ ಪೌಡ್ರನ್ನ ಆ್ಯಡ್ ಮಾಡ್ಕೋಬಹುದು. ಒಂದೇ ಸಲ 2 ಆ್ಯಡ್ ಮಾಡ್ಕೋಬೇಕಾ? ಹಾಗೇನಿಲ್ಲ. 1 ಸ್ಕೂಪ್ ಆ್ಯಡ್ ಮಾಡಿಕೊಂಡು ಕಾಲಾನಂತರದಲ್ಲಿ ಇನ್ನೊಂದು ಸ್ಕೂಪ್ ಕೂಡ ಆ್ಯಡ್ ಮಾಡ್ಕೋಬೋದು. ಅಥವಾ ನಿಮ್ಮ ಕೋಚ್ ಏನೋ ನಿಮಗೆ ರೆಕಮೆಂಡ್ ಮಾಡಿದರೆ, 2 ಸ್ಕೂಪ್ನ ರೆಕಮೆಂಡ್ ಮಾಡಿದರೆ, ನೀವು ಖಂಡಿತ ಇದನ್ನ ಆ್ಯಡ್ ಮಾಡ್ಕೊಳ್ಳೋದ್ರಲ್ಲಿ ಸೂಪರ್ ರಿಸಲ್ಟ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಈಗ ಹಿಂಗೆ ರಿಸಲ್ಟ್ಸ್ ಬರುತ್ತೆ.
ಪ್ರೋಟೀನ್ ಪೌಡರ್ ಇದರಲ್ಲಿ ಏನಿರೋದು ಇದು PDCA ಸ್ಕೋರಿಂಗ್ 1ನ ಪಡೆದಿರುವಂಥ ಈ ಪರ್ಸನಲೈಸ್ ಪ್ರೋಟೀನ್ ಪೌಡರ್. ನನ್ನ ಹತ್ರ ಬಂದು ದೊಡ್ಡ ಕಂಟೈನರ್ ನಾನು ಯೂಸ್ ಮಾಡೋದು, ಬಟ್ ಇದರಲ್ಲಿ ಚಿಕ್ಕ ಕಂಟೈನರ್ ಕೂಡ ಬರುತ್ತೆ. ಬಟ್ ನಾನು ಇದು ಅಗೈನ್ ಇದ್ರ ರೆಕಮೆಂಡ್ ಮಾಡೋದು ಕೂಡ ದೊಡ್ಡ ಕಂಟೈನರ್, ಯಾಕಂದರೆ ಇದರಲ್ಲಿ 400 ಗ್ರಾಮ್ ಬರುತ್ತೆ. ಒಂದು ಸ್ಕೂಪ್ನಲ್ಲಿ ನಿಮ್ಗೆ 5 ಗ್ರಾಮ್ ಅಷ್ಟು ಪ್ರೋಟೀನ್ ಸಿಗೋದ್ರಿಂದ 2 ಸ್ಕೂಪ್ ಮಾಡಿದ್ರೆ 10 ಗ್ರಾಮ್ ಪ್ರೋಟೀನ್ ಸಿಗುತ್ತೆ. ಈ ಫಾರ್ಮುಲಾದಲ್ಲೂ ಪ್ರೋಟೀನ್ ಇರುತ್ತೆ. ಒಂದು ಸ್ಕೂಪ್ನಲ್ಲಿ 3 ಗ್ರಾಮ್ ಅಷ್ಟು ಪ್ರೋಟೀನ್ ಇರುತ್ತೆ. ನೆಕ್ಸ್ಟ್ ಶೇಕ್ ಮಿಟ್ನಲ್ಲಿ ಕೂಡ 5ರಿಂದ 6 ಗ್ರಾಮ್ ಒಂದು ಸ್ಕೂಪಲ್ಲಿ ಇರುತ್ತೆ. ಎಲ್ಲ ಸೇರಿದ್ರೂ ಕೂಡ ನಿಮ್ಗೆ ಇಲ್ಲಿ ಹೇಳಿರೋ ಹಾಗೆ 30 ಗ್ರಾಮ್ ಪ್ರೋಟೀನ್ ಆಗುತ್ತೆ. ಸೊ ಈಗ ಇದರದ್ದು ಬೆನಿಫಿಟ್ಸ್ನ ತಿಳ್ಕೊಳ್ತಾ ಬರೋಣ. ಒಂದು ವೇಳೆ ನಿಮ್ಮ ತೂಕಕ್ಕೆ ತಕ್ಕ ಹಾಗೆ ಪ್ರೋಟೀನ್ ಪೌಡರ್ನ ಪರ್ಸನಲೈಸ್ಡ್ ಆಗಿ ನೀವು ಬ್ಯಾಲೆನ್ಸ್ ಮಾಡಿದ್ರೆ ನಿಮ್ಮ ಮಸಲ್ಸ್ ಕ್ವಾಲಿಟಿ ಬಹಳ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ. ಮತ್ತು ನಿಮ್ಮ ಪ್ರೋಟೀನ್ ನಿಮ್ಮ ಬಾಡಿ ಮಸಲ್ಸಿಗೆ ಮಾತ್ರ ಅಲ್ಲ, ನಿಮ್ಮ ಹೇರಿಗೆ ಬೇಕು, ಸ್ಕಿನ್ನಿಗೆ ಬೇಕು, ನಿಮ್ಮ ಡೈಜೆಸ್ಟಿವ್ ಟ್ರ್ಯಾಕಿಗೆ ಬೇಕು, ನಿಮ್ಮ ಹಾರ್ಟ್ಗೂ ಬೇಕು. ಬಿಕಾಸ್ ನಮ್ಮ ಹಾರ್ಟ್ ಕೂಡ ಮಸಲ್ಸೇ. ಹೀಗೆ ಪ್ರೋಟೀನ್ ಕೆಲಸ ತುಂಬ ಇದೆ. ಅದು ಹೇಳ್ತಾ ಹೋದ್ರಲ್ಲಿ ಉದ್ದಕ್ಕೂ ಹೋಗುತ್ತೆ. ಹಾಗೆ ಆ ಪ್ರೋಟೀನ್ ನಮ್ಮ ಬಾಡಿಗೆ ಬೇಕಾಗಿರೋದ್ರಿಂದ ಇದೇ ನಾವು ಆ್ಯಡ್ ಮಾಡ್ಕೋಬಹುದು, ಅಥವಾ ಇದನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಬಟ್ ಇವತ್ತೊಂದು ಟಾಪಿಕ್ ಇರೋದು PPP. ಹಾಗಾಗಿ ಇದು ಸೂಪರಾಗಿ ನಿಮಗೆ ಹೆಲ್ಪ್ ಆಗುತ್ತೆ. ಬಿಕಾಸ್ ಇದರಲ್ಲಿ ಸೋಯಾ ಮತ್ತು ವೇ ಎರಡರದ್ದು ಕೂಡ ಕಾಂಬಿನೇಷನ್ ಇರೋದ್ರಿಂದ ನಿಮ್ಮ ಹಂಗರ್ ಫುಲ್ಫಿಲ್ನೆಸ್ಗೂ ಹೆಲ್ಪ್ ಆಗುತ್ತೆ, ನಿಮ್ಮ ಮಸಲ್ಸ್ ಕ್ವಾಲಿಟಿ ಇಂಪ್ರೂವ್ಮೆಂಟ್ ಆಗುತ್ತೆ. ಮಸಲ್ಸ್ ಕ್ವಾಲಿಟಿ ಯಾವಾಗ ಇಂಪ್ರೂವ್ಮೆಂಟ್ ಆಗುತ್ತೋ ಆಟೋಮೆಟಿಕ್ಲಿ ಫ್ಯಾಟ್ ಲಾಸ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ಇದು ಕ್ಯಾಲರಿ ಕೂಡ ನಿಮಗೆ ತುಂಬ ಕಡಿಮೆ, ಬರೀ 22ರಿಂದ 23 ಕ್ಯಾಲರಿ ಇರೋದ್ರಿಂದ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟು ಇದನ್ನು ಕೂಡ ಅಷ್ಟೇ, ಇದು 3 ಸ್ಕೂಪ್ ಅಂತ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಇದು ನನ್ನ ಪರ್ಸ್ನಲ್ ರಿಸಲ್ಟ್ಸನ್ನು ಹೇಳ್ತಾ ಇರೋದು. ನಾನು ಯಾವಾಗಲೂ ಕೂಡ ನಾನು 3 ಸ್ಕೂಪ್ ಹಾಕ್ಕೊಳ್ಳೋದೇ ಇಲ್ಲ, ನಾನು 4-5 ಹಿಂಗೆ ಹಾಕ್ಕೊಳ್ತೀನಿ. ಬಿಕಾಸ್ ನಮ್ಮ ಬಾಡಿಗೆ ಬೇಕಾಗಿರುವಂತಹ ಎಸೆನ್ಷಿಯಲ್ ವೈಟಮಿನ್ಸ್ ಮತ್ತು ಮಿನರಲ್ಸ್ ಇದರಲ್ಲಿದೆ. ಇಂಪಾರ್ಟೆಂಟ್ ಥಿಂಗ್ ಏನು ಅಂತ ಹೇಳಿದ್ರೆ ಅದು ಕೂಡ ಹೈ ಕ್ವಾಲಿಟಿ ಪ್ರೋಟೀನ್ ಮತ್ತು ಡಯಟ್ರಿ ಫೈಬರ್ನ ಯೂಸ್ ಮಾಡಿ 19 ವೈಟಮಿನ್ಸ್ ಮತ್ತು ಮಿನರಲ್ಸ್ ಕೂಡ ಆ್ಯಡ್ ಮಾಡಿದ್ದಾರೆ. ಅದು ಕೂಡ ನಮಗೆ ಲೋ ಗ್ಲೈಸೆಮಿಕ್ ಇಂಡೆಕ್ಸಲ್ಲಿ ಸಿಕ್ಕಿರೋದ್ರಿಂದ ಇದು ಬಹಳ ಹೆಲ್ಪ್ ಆಗುತ್ತೆ ನಮ್ಮ ಬ್ರೇಕ್ಫಾಸ್ಟ್ ರಿಪ್ಲೇಸ್ಮೆಂಟ್ಗೆ. ನೆಕ್ಸ್ಟು ಸೋಯಾ ಪ್ರೋಟೀನ್ ಬ್ಲೆಂಡ್ ಆಗಿರುವಂಥ ಶೇಕ್ ಮೇಟ್, ಇದನ್ನು ಅಷ್ಟೇ. ಇದರಲ್ಲಿ ಇನ್ನೊಂದು ಸ್ಪೆಷಲ್ ವಿಟಮಿನ್ D2 ಕೂಡ ಇದರಲ್ಲಿದೆ, ಮತ್ತು ಕ್ಯಾಲ್ಶಿಯಂ ಕೂಡ ಇದರಲ್ಲಿ ಇರೋದ್ರಿಂದ ನಮಗೆ ಪ್ರೋಟೀನ್ ಜೊತೆಗೆ 10 ಗ್ರಾಮ್ ಪ್ರೋಟೀನ್ ಸಿಗುತ್ತೆ. 2 ಸ್ಕೂಪ್ ಆ್ಯಡ್ ಮಾಡಿದ್ರೆ 11 ಗ್ರಾಮ್ ಅಂತ ಅಂದ್ಕೊಳ್ಳಿ. 11 ಗ್ರಾಮ್ ಸಿಗೋದ್ರಿಂದ ನಿಮಗೆ ಪ್ರೋಟೀನ್ ಫುಲ್ಫಿಲ್ನೆಸ್ಗೂ ಹೆಲ್ಪ್ ಆಗುತ್ತೆ, ಜೊತೆಗೆ ಒಂದಷ್ಟು ನ್ಯೂಟ್ರಿಯೆಂಟ್ಸ್ ಕೂಡ ನಿಮ್ಮ ಬಾಡಿಗೆ ಎಕ್ಸ್ಟ್ರಾ ಸಿಗುತ್ತೆ. ಸೊ ನಾನು ಫೈನಲಿ ಕನ್ಕ್ಲೂಷನ್ ಏನು ಅಂತ ಹೇಳಿದ್ರೆ, ಸೊ ನಿಮಗೆ ಜನರಲ್ಲಾಗಿ ನೀವು ಶುರು ಮಾಡಬೇಕಾದ್ರೆ ನೀವು ಇನಿಷಿಯಲಿ ಪರ್ಸನಲೈಸ್ ಪ್ರೋಟೀನ್ ಪೌಡರ್ ನಿಮ್ಮ ಕೋಚ್ ನಿಮಗೆ ಸಜೆಷನ್ ಮಾಡಿದರೆ ಮಾತ್ರ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ನಿಮಗಿದು ಸಾಕು. 3 ಸ್ಕೂಪ್ ಆಫ್ ಫಾರ್ಮುಲಾ, 2 ಸ್ಕೂಪ್ ಆಫ್ ಶೇಕ್ ಮಿಟ್ ಇಸ್ ಅಮೇಝಿಂಗ್ ಆಗಿ ಕೆಲಸ ಮಾಡುತ್ತೆ. ನಿಮ್ಗೆ ಏನಾದರೂ ಹಸಿವು ಆಗ್ತಾ ಇದೆ, ನಿಮ್ಗೆ ಇನ್ನೂ ಸ್ವಲ್ಪ ಎನರ್ಜಿಗೆ ಎಕ್ಸ್ಟ್ರಾ ಬೇಕು ಅಂತ ಹೇಳಿದ್ರೆ ನೀವು ಇದನ್ನ 1 ಸ್ಕೂಪ್ 2 ಸ್ಕೂಪ್ ಅಥವಾ ನಿಮ್ಮ ಕೋಚ್ ನಿಮಗೆ ಹೆಂಗೆ ರೆಕಮೆಂಡ್ ಮಾಡಿದಾರೋ ಹಾಗೆ ನೀವು ಇದನ್ನ ಆ್ಯಡ್ ಮಾಡ್ಕೋಬಹುದು. ಸೊ ಇವಾಗ ನಾನು ವೀಡಿಯೋದಲ್ಲಿ ತೋರಿಸ್ತೇನೆ ಮಾತ್ರಕ್ಕೆ ಯಾವುದೋ ಒಂದು ಜಾಗದಲ್ಲಿ ಸೈಟ್ನಲ್ಲಿ ತೊಗೊಂಬಿಡೋದು, ಇಲ್ಲ ಯಾವುದೋ ಅಂಗಡಿ ಮುಂದೆ ತೊಗೊಂಬಿಡೋದು ಹಾಗೆಲ್ಲ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಹರ್ಬಲೈಫ್ ಪ್ರೋಟೀನ್ ಪೌಡ್ರ್ ಮಾತ್ರ ಅಲ್ಲ, ಯಾವುದೇ ಪ್ರಾಡಕ್ಟ್ಸ್ ಕೂಡ ನಿಮಗೆ ಎಲ್ಲೂ ಕೂಡ ನಿಮಗೆ ಆನ್ಲೈನಲ್ಲೂ ಸಿಗೋದಿಲ್ಲ. ಇಲ್ಲಿ ನೀಟಾಗಿ ಮೆನ್ಷನ್ ಮಾಡಿದೆ, ಹರ್ಬಲೈಫ್ ಪ್ರಾಡಕ್ಟ್ಸ್ ಓನ್ಲಿ ಅಫಿಷಿಯಲಿ ಪ್ರೊಫೆಷ್ನಲಿ ಕೋಚ್ಗಳ ಹತ್ರ ಮಾತ್ರನೇ ಸಿಗುತ್ತೆ. ಅವ್ರ ಹತ್ರ ತೊಗೊಂಡು ಅವ್ರು ಏನೇನು ಹೇಳ್ತಾರೋ ಆ ಸ್ಟೆಪ್ಸ್ನ ನೀಟಾಗಿ ಫಾಲೋ ಮಾಡಿದ್ರೆ ಮಾತ್ರ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಜೊತೆಗೆ ಮನಿ ಬ್ಯಾಕ್ ಗ್ಯಾರಂಟಿ ಚಾಲೆಂಜಸ್ ಈ ಥರದ್ದೆಲ್ಲನೂ ಕೂಡ ಅವ್ರ ಹತ್ರ ಮಾತ್ರನೇ ಸಿಗುತ್ತೆ. ಹಾಗಾಗಿ ಇಂಥ ಅದ್ಭುತವಾದ ಪ್ರಾಡಕ್ಟ್ಸ್ನ ಎಲ್ಲೆಂದ್ರಲ್ಲಿ ತೊಗೊಂಡು ಮೋಸ ಹೋಗಬೇಡಿ. ಕಮ್ಮಿ ಬೆಲೆಗೆ ತೊಗೊಳಕ್ಕೆ ಹೋಗಬೇಡಿ. ಕಮ್ಮಿ ಬೆಲೆಗೆ ಯಾರು ಕೊಡ್ತಾ ಇದ್ದಾರೋ ಸೊ ಹುಷಾರಾಗಿರಿ. ಇಟ್ಸ್ ವೆರಿ 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 ಡೇಂಜರಸ್. ಬಿಕಾಸ್ ನಿಮಗೆ ಬಿಲ್ ಕೊಡ್ತಿಲ್ಲ, ನಿಮಗೆ ಕೋಚ್ ಗೊತ್ತಿಲ್ಲ, ಟಚ್ಚಲ್ಲಿಲ್ಲ, ನಿಮಗೆ ಯಾವುದಕ್ಕೂ ಕೂಡ ಅವರು ಗೈಡ್ ಮಾಡ್ತಿಲ್ಲ ಅಂತ ಹೇಳಿದ್ರೆ ಸೊ ನಿಮಗೆ ಕಮ್ಮಿ ಬೆಲೆಗೆ ಸಿಗೋ ದೊಡ್ಡ ವಿಷಯ ಅಲ್ಲ. ಆ ಥರದ ದೂರ ಇದ್ದರೆ ನಿಮಗೆ ಒಳ್ಳೆಯದು. ಯಾಕಂದರೆ ತಿನ್ನುವಂಥ ಪ್ರಾಡಕ್ಟ್ಸ್ ಇದರಲ್ಲಿ ಹುಡುಗಾಟ ಆಡಬೇಡಿ. ಇದು ಕುರ್ಚಿ ಅಲ್ಲ, ಪುಸ್ತಕ ಅಲ್ಲ, ಪೆನ್ನಲ್ಲ, ಲ್ಯಾಪ್ಟಾಪ್ ಅಲ್ಲ, ಹೋದರೆ ಇನ್ನೊಂದು ತೊಗೊಳೋದಕ್ಕೆ. ಇದು ಹೊಟ್ಟೆ ಒಳಗಡೆ ಹೋದ್ಮೇಲೆ ಮತ್ತೆ ತೆಗೆಯೋದಕ್ಕಾಗಲ್ಲ ದೇವರು. ಸೊ ಇದಿಷ್ಟೇ. ಸೊ ನಿಮ್ಮಲ್ಲಿ ಯಾರಿಗಾದ್ರೂ ಕೂಡ ಇದ್ರ ಬಗ್ಗೆ ಇನ್ನೂ ತಿಳ್ಕೋಬೇಕು, ಹೊಸಬರಿಗೆ ನಾನು ಕೂಡ ಸ್ಟಾರ್ಟ್ ಮಾಡಬೇಕು, ನಾನು ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡಬೇಕು ಅಂತ ನಿಮ್ಗೆ ಆಸೆ ಇದ್ದರೆ ಖಂಡಿತ ನೀವು ಕಾಂಟ್ಯಾಕ್ಟ್ ಮಾಡಿ. ಸೊ ಇಲ್ಲಿ ಇದೆ 7411114405 ಇದಕ್ಕೆ ಕಾಂಟ್ಯಾಕ್ಟ್ ಮಾಡಿ. ಸೊ ನೀವು ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಇದ್ರೂ ಕೂಡ ನಿಮಗೆ ಒಳ್ಳೆ ಕೋಚಿಂಗ್ ಜೊತೆಗೆ ಗೈಡ್ಲೈನ್ಸ್ ಜೊತೆಗೆ ಒರಿಜಿನಲ್ ಪ್ರಾಡಕ್ಟ್ಸ್ ವಿತ್ ಬಿಲ್, ಗ್ಯಾರಂಟಿ ಬಿಲ್ ಸಹ ನಿಮಗೆ ಸಿಗುತ್ತೆ. ಇಷ್ಟಕ್ಕೆ ಸಾಕು ಅಂತಂದರೆ ಈ ವಿಡಿಯೋ ಇಲ್ಲಿವರೆಗೂ ನೋಡಿದಿರಲ್ಲ, ಸೊ ನಿಮ್ಗೆ ಹೆಂಗೆ ಅನಿಸ್ತು ಅಂಥೇಳಿ ಕಾಮೆಂಟ್ ಮಾಡಿ. ಅಥವಾ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಏನು ಇನ್ಫಾರ್ಮೇಷನ್ ಬೇಕು ಅನ್ನೋದು ಕೂಡ ನನಗೆ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಡೇ. ಬಾಯ್ ಬಾಯ್.